ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ದೊಡ್ಡಪಲ್ಲಿ ಗ್ರಾಮದ ಲಕ್ಷ್ಮೀ ದೇವಮ್ಮ ಆಯ್ಕೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ಇತ್ತೀಚೆಗೆ ಶ್ರೀಮತಿ ಪ್ರಮೀಳಮ್ಮ ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ಕೊಟ್ಟು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣಾ ಅಧಿಕಾರಿ ಮಹೇಶ್ ಬಾಬು ಎಚ್ಎಂ ಕೃಷಿ ಸಹಾಯಕ ನಿರ್ದೇಶಕರು ಶ್ರೀನಿವಾಸಪುರ ಅವರು ಚುನಾವಣೆಯನ್ನ ಹಮ್ಮಿಕೊಂಡಿದ್ರು. ಚುನಾವಣೆಯಲ್ಲಿ ಇಂದು ಅನುಸೂಚಿತ ಜಾತಿ ಮಹಿಳೆ ಒಬ್ಬರೇ ನಾಮಪತ್ರ ಹಿನ್ನೆಲೆ ದೊಡ್ಡಪಲ್ಲಿ ಗ್ರಾಮದ ಲಕ್ಷ್ಮೀ ದೇವಮ್ಮ ಅವರು ಚುನಾವಣೆ ಜಯಶೀಲರಾಗಿದ್ದಾರೆ. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ, ಪಂಚಾಯಿತಿಯನ್ನ ಅಭಿವೃದ್ಧಿ ಮಾಡಿ ನನ್ನ ಅವಧಿಯಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸಿ ಗ್ರಾಮಗಳ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತೀವಿ ಎಂದಿದ್ದಾರೆ. ಈ ವೇಳೆ ಉಪಾಧ್ಯಕ್ಷರು ಆದ ಡಿವಿ ವೆಂಕಟರಮಣ ರೆಡ್ಡಿ, ಪಿಡಿಒ ಮಹೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ಅದೇ ರೀತಿ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ ಸರ್ ಅವರು ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸದಸ್ಯರು ಎಲ್ಲರ ಪರವಾಗಿ ಕೂಡ ನನ್ನ ವೈಯಕ್ತಿಕವಾಗಿ ಕೂಡ ಅವರಿಗೆ ನನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ಕೇವಲ ಒಂದು ಅಧ್ಯಕ್ಷರ ಅವಧಿಯೂ ಕೂಡ ಕೇವಲ ಒಂದು 3 ತಿಂಗಳು ಮಾತ್ರ ಇದೆ. ಈ ಒಂದು ಅವಧಿಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ಆಯ್ಕೆ ಮಾಡಿದ್ದೀವಿ. ಈ ಒಂದು ಎಲ್ಲ ಸದಸ್ಯರನ್ನು ಕೂಡ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರನ್ನು ಕೂಡ ಒಂದು ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಇರ್ತಕ್ಕಂಥ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿವೆ ಕಡಿಮೆ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ಅವುಗಳೆಲ್ಲವನ್ನು ಕೂಡ ಎಲ್ಲ ಸದಸ್ಯರ ಸಲಹೆಗಳನ್ನು ಪಡೆದು ಅವುಗಳೆಲ್ಲವನ್ನು ಕೂಡ ಪೂರೈಸಿಕೊಡಬೇಕಾಗಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ನಮ್ಮ ಒಂದು ಮನವಿಯನ್ನು ಮಾಡ್ತೇವೆ. ಮತ್ತು ಅದೇ ರೀತಿಯಾಗಿ ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ಒಂದು ಸಹಕಾರವನ್ನು ಕೊಟ್ಟು ಇರ್ತಕ್ಕಂಥ ಕಲಾವಕಾಶದಲ್ಲಿ ಅವರು ಇಲ್ಲ ಒಂದು ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿ ನನ್ನ ಒಂದು ಮನವಿ. ಮತ್ತು ಈ ಒಂದು ಕೆಲವು ನಮ್ಮ ಹಳ್ಳಿಗಳಲ್ಲಿ ಇವಾಗ ಲೈಟ್ಸ್ ಹೋಗಿವೆ ಸರ್, ಜಾಸ್ತಿ ಕಡೆ ಲೈಟ್ಸ್ಗೆ ಹೋಗಿಲ್ಲ. ಮತ್ತು ನೀರಿನ ಪ್ರಾಬ್ಲಮ್ ಇರ್ತಕ್ಕಂಥ ಕಡೆಗಳಲ್ಲಿ ನೀರಿನ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತಕ್ಕಂಥದ್ದು, ಸ್ವಚ್ಛತೆ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಕಸ ವಿಲೇವಾರಿ ಇದೆಯಲ್ಲ ಸರ್, ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅಂತ ಅದು ಕೂಡ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ